ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ನಮ್ಮ ಜಿತೇಶ್ ಅಣ್ಣ ಹೇಳ್ದಂಗೆ ನಮ್ಮ RCB ಹುಡುಗರು CSK ತಂಡದ ಚಟ್ನಿ ರುಬ್ಬಿದ್ರು. ನಮಸ್ಕಾರ ಕನ್ನಡಿಗರ, ವೆಲ್ಕಮ್ ಬ್ಯಾಕ್ ಟು PD Talks ಯೂಟ್ಯೂಬ್ ಚಾನಲ್. CSK ವರ್ಸಸ್ RCB ಮಹಾಯುದ್ಧದಲ್ಲಿ CSK ಕೋಟೆಗೆ ನುಗ್ಗಿ ಹೊಡೆದ ನಮ್ಮ RCB ಹುಡುಗರು. RCBಗೆ 50 ರನ್ಗಳ ಭರ್ಜರಿ ಜಯ. RCB ಬೌಲರ್ಸ್ಗಳ ದಾಳಿಗೆ ಮಕಾಡೆ ಮಲಗಿದ CSK. ಬನ್ನಿ ಮ್ಯಾಚಲ್ಲಿ ಏನೇನಾಯಿತು ಅಂತ ಡೀಟೇಲಾಗಿ ನೋಡ್ಕೊಂಬರೋಣ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದ RCB ಪರವಾಗಿ ಓಪನರ್ ಆಗಿ ಬಂದಿದ್ದು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು, ಆದರೆ ಫಿಲ್ ಸಾಲ್ಟು 16 ಬಾಲಲ್ಲಿ 32 ರನ್ ಚಚ್ಚಿ ಸಖತ್ತಾಗಿ ಆಡ್ತಾ ಇದ್ದ ಫಿಲ್ ಸಾಲ್ಟು ಧೋನಿ ಅವರ ಲೈಟ್ನಿಂಗ್ ಸ್ಪೀಡ್ ಸ್ಟಂಪಿಂಗ್ಗೆ ಬಲಿಯಾಗಿದ್ದು. RCB ಪವರ್ ಪ್ಲೇಯಲ್ಲಿ 1 ವಿಕೆಟ್ ನಷ್ಟಕ್ಕೆ 59 ರನ್ನ ಬಾರಿಸಿದ್ದು. ಅದ್ಭುತವಾಗಿ ಸ್ಟ್ರೈಕ್ ಮಾಡ್ತಿದ್ದ ಕನ್ನಡಿಗ ದೇವದತ್ ಪಡಿಕ್ಕಲ್ 14 ಬಾಲಲ್ಲಿ 27 ರನ್ ಬಾರಿಸಿ ಅಶ್ವಿನ್ ಅವ್ರಿಗೆ ವಿಕೆಟ್ನ ಒಪ್ಪಿಸ್ತಾರೆ. ನೆಕ್ಸ್ಟ್ ಕ್ರೀಸ್ಗೆ ಬಂದಿದ್ದು ನಮ್ಮ ಕ್ಯಾಪ್ಟನ್ ರಜತ್ ಪತಿರಾಣ ಅವರು ಹಾಕಿದ 11ನೇ ಓವರ್ ಫಸ್ಟ್ ಬಾಲಲ್ಲಿ ವಿರಾಟ್ ಕೊಹ್ಲಿ ತಲೆಗೆ ಬಾಲ್ ಬಿದ್ದಿದ್ದು. ನೆಕ್ಸ್ಟ್ ಬಾಲು ಮತ್ತೆ ಶಾರ್ಟ್ ಬಾಲ್ ಹಾಕಿದ ಪತಿರಾಣ ವಿರಾಟ್ ಕೊಹ್ಲಿ ಕೊಟ್ಟರು 1 6 1 4. ಒಬ್ಬ ಅಲ್ಲಿವರೆಗೂ ಸ್ಲೋ ಆಗಿ ಆಡ್ತಿದ್ದ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ನ ಎಕ್ಸಲರೇಟ್ ಮಾಡಿದ್ದು 11th ಓವರಲ್ಲಿ. ರಜತ್ ಪಡಿತರ್ 17 ರನ್ನಲ್ಲಿ ಆಡ್ತಿರ್ಬೇಕಾದ್ರೆ 12th ಓವರ್ 3rd ಬಾಲಲ್ಲಿ ರಜತ್ ಪಡಿತರ್ ಕ್ಯಾಚ್ ಡ್ರಾಪ್ ಮಾಡಿದ್ದು ದೀಪಕ್ ಹೂಡಾ ಅವರು. ಅದಾದಮೇಲೆ ರಜತ್ ಪಡಿತರ್ 19 ರನ್ನಲ್ಲಿ ಆಡ್ತಿರ್ಬೇಕಾದ್ರೆ 13th ಓವರ್ ಫಸ್ಟ್ ಬಾಲಲ್ಲಿ ಮತ್ತೆ ಕ್ಯಾಚ್ ಡ್ರಾಪ್ ಮಾಡಿದ್ದು. 30 ಬಾಲಲ್ಲಿ ಕೇವಲ 31 ರನ್ ಬಾರಿಸಿ ನೆಕ್ಸ್ಟ್ ಬಾಲಲ್ಲೇ ವಿರಾಟ್ ಕೊಹ್ಲಿ ಔಟ್ ಆಗಿದ್ದು. ರಜತ್ ಪಡಿತರ್ಗೆ 3 ಲೈಫುಗಳು ಸಿಕ್ಕಿರೋದು. ರಜತ್ ಪಡಿತರ್ 30 ಬಾಲಲ್ಲಿ ತಮ್ಮ 50 ರನ್ನ ಕಂಪ್ಲೀಟ್ ಮಾಡ್ತಾರೆ. 16ನೇ ಓವರಲ್ಲಿ RCB ಬ್ಯಾಟಿಂಗ್ ನೋಡ್ಬಿಟ್ಟು RCB ಅವರು 200+ ಸ್ಕೋರ್ನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದರೆ 19ನೇ ಓವರಲ್ಲಿ ಬೌಲಿಂಗ್ ಬಂದ ಪತಿರಾಣ ಮೇಡಿನ್ ಊರು ಅದಲ್ಲದೆ 2 ಕ್ರೂಷಿಯಲ್ ವಿಕೆಟ್ನ ತಗೊಂಡಿದ್ದು. ರಜತ್ ಪಡಿತರ್ 32 ಬಾಲಲ್ಲಿ 51 ರನ್ ಹೊಡೆದು ಔಟ್ ಆದರೆ ಕುರ್ನಾಲ್ ಪಾಂಡ್ಯ ಡಕ್ಔಟ್ ಆಗಿದ್ದು. ಅದಾದಮೇಲೆ ಬ್ಯಾಟಿಂಗ್ ಬಂದಿದ್ದು ಟೀಮ್ ಡೇವಿಡ್. ಲಾಸ್ಟ್ ಓವರಲ್ಲಿ ಸ್ಯಾಮ್ ಕರನ್ಗೆ ಟೀಮ್ ಡೇವಿಡ್ ಹ್ಯಾಟ್ರಿಕ್ 6 ಗುರು, ಬೆಂಕಿ 6. ಇದರಿಂದ RCB 20 ಓವರ್ಗಳಲ್ಲಿ 196 ರನ್ 7 ವಿಕೆಟ್ಗಳ ನಷ್ಟಕ್ಕೆ. CSK ಪರ ಬೌಲಿಂಗ್ ನೋಡ್ತು ಅಂದರೆ ನೂರ್ ಅಹಮದ್ 3 ವಿಕೆಟ್, ಪತಿರಾಣ 2 ವಿಕೆಟ್, ಖಲೀಲ್ ಅಹಮದ್ ಮತ್ತು ಅಶ್ವಿನ್ ತಲಾ 1 ವಿಕೆಟ್ ಪಡ್ಕೊಂಡಿರೋದು. 197 ರನ್ಗಳ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿ ಓಪನರ್ ಆಗಿ ಬಂದಿದ್ದು ರಚಿನ್ ರವೀಂದ್ರ ಮತ್ತು ತ್ರಿಪಾಠಿ. ಸೆಕೆಂಡ್ ಓವರ್ ಬೌಲಿಂಗ್ ಮಾಡಲು ಬಂದ ಹೆಜಲ್ವುಡ್ ಕೇವಲ 1 ರನ್ ನೀಡಿ 2 ವಿಕೆಟ್ನ ತೆಗೆದಿದ್ದ ಗುರು. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ತ್ರಿಪಾಠಿ ಅವರ ವಿಕೆಟ್. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಡಕ್ಔಟ್ ಆಗಿದ್ದು. ತ್ರಿಪಾಠಿ 5 ರನ್, ಕೇವಲ 5 ರನ್ನ ಬಾರಿಸಿದ್ದು. CSK ಪವರ್ ಪ್ಲೇನಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ ಬಾರಿಸಿದ್ದು ಕೇವಲ 30 ರನ್ನು. ಒಂದು ಕಡೆಯಿಂದ ವಿಕೆಟ್ ಬೀಳ್ತಾ ಇದ್ದರೆ ಒಂದು ಕಡೆ ಕ್ರೀಸ್ ಕಚ್ಚಿ ನಿಂತ್ಕೊಂಡಿದ್ದ ರಚಿನ್ ರವೀಂದ್ರ 13th ಓವರಲ್ಲಿ ಎಷ್ಟೇ ವಿಕೆಟ್ ಒಪ್ಪಿಸಿದ್ದು. ರಚಿನ್ ರವೀಂದ್ರ 31 ಬಾಲಲ್ಲಿ 41 ರನ್ನ ಬಾರಿಸಿದ್ದು. ಸೇಮ್ ಓವರಲ್ಲೇ ಬಂದು 2 4 1 6 ಬಾರಿಸಿದ್ದ ಶಿವಮ್ ದುಬೆನ ಔಟ್ ಮಾಡಿದ್ದು ಕೂಡ. ಸೊ 2 ಕ್ರೂಷಿಯಲ್ ವಿಕೆಟ್ಸು RCBಗೆ ಅಂತಲೇ ಹೇಳ್ಬೋದು. ಎಷ್ಟೇ ಅರ್ಥ ಕೊಟ್ಟಿರೋದು. 6 ವಿಕೆಟ್ ಬಿದ್ದು ನೆಕ್ಸ್ಟ್ ಧೋನಿ ಬರ್ತಾರೆ ಅಂತ ಎಲ್ಲ ಫ್ಯಾನ್ಸ್ ವೇಟ್ ಮಾಡ್ತಾಯಿದ್ರು. ಆದರೆ ಅಶ್ವಿನ್ ಬಂದಿದ್ದು ಗೊತ್ತಿಲ್ಲ ಗುರು, ಧೋನಿಗಿಂತ ಕ್ಯಾಪಬಿಲಿಟಿ ಜಾಸ್ತಿನ ಅಶ್ವಿನ್ಗೆ ಅಂತ. ಯಾಕೆ ಧೋನಿ ಮೇಲ್ಗಡೆ ಬಂದು ಆಡಲ್ಲ, CSKಗೆ ಮ್ಯಾಚ್ ಗೆಲ್ಲಿಸ್ಕೊಡಲ್ಲ? ಫ್ಯಾನ್ಸ್ ಅವರು ಆಡೋದಕ್ಕೆ ನೋಡಬೇಕಂತ ಕಾಯ್ತಾರೆ. ಆದರೆ ಧೋನಿ ಬಿಡಿ, ಯಾಕೆ ಧೋನಿ ಕೆಳಗಡೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ರವೀಂದ್ರ ಜಡೇಜಾ ಮತ್ತು ಧೋನಿ ಅವರು ಕೊನೆ 20 ಬಾಲಲ್ಲಿ 31 ರನ್ನ ಪಾರ್ಟ್ನರ್ಶಿಪ್ ಮಾಡಿದ್ದು. ಸೊ ಧೋನಿ ಅವರು ಕ್ರೀಸಲ್ಲಿದ್ದರು, CSKಗೆ ಮ್ಯಾಚ್ ಗೆಲ್ಲಿಸ್ಕೊಡೋಕ್ಕಾಗಲಿಲ್ಲ. RCBಗೆ 50 ರನ್ಗಳ ಭರ್ಜರಿ ಜಯದೊಂದಿಗೆ RCB ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನನ ಕಾಯ್ದುಕೊಂಡಿರ್ತಾರೆ. ಇನ್ನು CSK ಪರವಾಗಿ ರಚಿನ್ ರವೀಂದ್ರ 41, ಶಿವಮ್ ದುಬೆ 19, ರವೀಂದ್ರ ಜಡೇಜಾ 25 ಮತ್ತು ಧೋನಿ 30 ರನ್. RCB ಪರವಾಗಿ ಬೌಲಿಂಗು ಅಂತ ನೋಡ್ತಾ ಹೋದರೆ ಜಾಸ್ ಹ್ಯಾಜಲ್ವುಡ್ಡು 3 ವಿಕೆಟ್, ಯಶ್ ದಯಾಳ್ 2 ವಿಕೆಟ್, ಲಿವಿಂಗ್ಸ್ಟನ್ 2 ವಿಕೆಟ್, ಭುವನೇಶ್ವರ್ ಕುಮಾರ್ 1 ವಿಕೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.